ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಸರ್ಕಾರದಿಂದ ಇವತ್ತು ಲೇಟೆಸ್ಟ್ ಆಗಿ ಒಂದಿಷ್ಟು ಅಪ್ಡೇಟ್ಗಳು ಬಂದಿದೆ. ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಪರಿಷ್ಕರಣೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ, ಸೊ ಈ ಒಂದು ಪರಿಷ್ಕರಣೆಗೆ ಅರ್ಜಿಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಂ ರೇವಣ್ಣ ಅವರು ಇವತ್ತು ಮೀಡಿಯಾ ಮುಂದೆನೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಹಾಗಾದರೆ ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗ್ತಾ ಇದೆ, ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಆಫ್ಲೈನ್ ಇರುತ್ತಾ ಆನ್ಲೈನ್ ಇರುತ್ತಾ, ಅರ್ಜಿ ಹೇಗೆ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಯಾವಾಗಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಯಾವಾಗ ಮಾಡ್ತೀವಿ ಅಂತ ತಿಳಿಸಿದ್ರು, ಅವಾಗಿಂದನೂ ಕೂಡ ಯಾವಾಗ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ, ಮತ್ತು ಸ್ವಲ್ಪ ದಿನ ಇಲ್ಲ ಅರ್ಜಿಗಳನ್ನೇ ಹಾಕಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಆಮೇಲೆ ಮತ್ತೆ ಬೇಡ ಅರ್ಜಿಗಳು ಹಾಕೋದೇನು ಬೇಡ, ಬರೀ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಇವಾಗ ಇಷ್ಟರಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಅದೇ ಈಗ SIR ಏನು ನಡೀತಾ ಇದೆ ಅದಕ್ಕಾಗಿ ಇದು ಲೇಟ್ ಆಗಿದೆ ಅಷ್ಟೇ. ಯಾಕಂತಂದ್ರೆ ಇವಾಗ ಪರಿಷ್ಕರಣೆ ಮಾಡೋದಕ್ಕೆ ಯಾರು ಅಧಿಕಾರಿಗಳನ್ನ ನೇಮಿಸಿರೋ ಆ ಅಧಿಕಾರಿಗಳೇ ಇವಾಗ SIRನ ನಡೆಸ್ತಾ ಇರುವಂಥದ್ದು. ಸಿಬ್ಬಂದಿ ಕೊರತೆ ಇದೆ. ಸೊ ಹಾಗಾಗಿ SIR ಕಂಪ್ಲೀಟ್ ಆದಮೇಲೆ ನಾವು ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಇನ್ನು ಒಂದು ವಾರದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾದಂಥ ಎಂ ರೇವಣ್ಣ ಅವರು ಇವತ್ತು ಮೀಡಿಯಾ ಮುಂದೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾನು ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಅವ್ರು ಹೇಳಿರೋದನ್ನ ಹೋಗಿ ನೋಡಿ. ಕೆಲವೊಬ್ಬರಿಗೆ ಇದು ಫೇಕು ಸುಮ್ಮನೆ ಹೇಳ್ತಾರೆ ಹಂಗೆ ಅನ್ನಿಸ್ಬೋದು. ಇವತ್ತೇ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಅತಿ ಶೀಘ್ರದಲ್ಲಿ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ. ಅಂದರೆ ಅರ್ಜಿಗಳು ಅಂತಂದರೆ ಮತ್ತೆ ಮೊದಲಿನ ಥರ ಏನು ಅರ್ಜಿಗಳು ಏನು ಇರೋದಿಲ್ಲ, ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬರ್ತಾರೆ. ಯಾರೆಲ್ಲ ಬರ್ತಾರೆ ನಿಮ್ಮ ಮನೆ ಹತ್ರ ಅಂತಂದರೆ ಅಂಗನವಾಡಿ ಶಿಕ್ಷಕರು ಮತ್ತು ಆಶಾ ಕಾರ್ಯಕರ್ತೆಯರು, PDOಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಿಮ್ಮ ಮನೆ ಹತ್ರನೇ ಬಂದು ಒಂದು ಫಾರ್ಮ್ಗಳನ್ನ ಕೊಟ್ಟೋಗ್ತಾರೆ. ಆ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ಅಂದರೆ ಇವಾಗ ಬಂದು ಕೊಡ್ತಾರೆ ಅಂದರೆ ಈಗಲೇ ಕೊಡೋ ಆಗಿರಲ್ಲ, ಇವತ್ತು ಬಂದು ಫಾರ್ಮ್ನ ಕೊಟ್ಟೋಗ್ತಾರೆ, ನಾಳೆ ಅದನ್ನು ಬಂದು ಕಲೆಕ್ಟ್ ಮಾಡ್ಕೊತಾರಂತೆ. ಸೊ ಇದು ಗೃಹಲಕ್ಷ್ಮಿಯರಿಗೆ ತೊಂದರೆ ಆಗಬಾರ್ದು. ಇವಾಗ ಫಸ್ಟ್ ಏನು ಹೇಳಿದರು ಅಂತಂದರೆ ಮತ್ತೆ ಹೊಸದಾಗಿ ಅರ್ಜಿಗಳನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಆವಾಗ ತುಂಬ ಜನ ಅಪೋಸ್ ಮಾಡಿದರು. ಮತ್ತು ಅರ್ಜಿಗಳು ಹಾಕೋದಾದರೆ ನಮಗೆ ದುಡ್ಡೇ ಬೇಡ, ನಮಗೆ ಮೊದಲು ಹೆಂಗೆ ಕೊಡ್ತಿದ್ವಿ ಹಾಗೆ ಕೊಡಿ, ಅರ್ಜಿ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಥರ ಜನಗಳು ಕೂಡ ಮಾತಾಡಿದರು. ಸೊ ಹಾಗಾಗಿ ಮತ್ತೆ ಬೇಡ ಅರ್ಜಿಗಳು ಹಾಕೋದು, ಬರೀ ಪರಿಷ್ಕರಣೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಇದು ಒಂದು ರೀತಿ ಪರಿಷ್ಕರಣೆ ಅಂತಲೇ ಹೇಳ್ಬೋದು. ಮತ್ತು ಹೊಸದಾಗಿ ಅರ್ಜಿ ಅಂತಂದರೆ ನೀವು ಹೋಗಿ ಹಾಕಬೇಕಾಗುತ್ತೆ, ಬಟ್ ಹೋಗಿ ಹಾಕೋದೇನಿರಲ್ಲ, ಮನೆ ಹತ್ರನೇ ಬಂದು ಒಂದು ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾರೆ. ಅಲ್ಲಿ ಏನೇನು ಡೀಟೇಲ್ಸ್ನ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ನೀವು ಅವರಿಗೆ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆದಮೇಲೆ ನಾನು ಮತ್ತೆ ಅದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ ನಿಮಗೆ ಏನೇನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವೇ ಫಿಲ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಸ್ವಯಂ ಪ್ರೇರಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬೇಡ, ನನಗೆ ನಾನು ಎಲ್ಲ ಅನುಕೂಲಸ್ಥವಾಗಿದ್ದೀನಿ ಅಂತಂದರೆ ಆ ಒಂದು ಆಪ್ಷನ್ನು ಕೂಡ ಇದೆ. ನಿಮಗೆ ಬೇಡ ಅಂತಂದರೆ ಆ ಅಪ್ಲಿಕೇಶನಲ್ಲಿ ನೀವು ಬರ್ಕೊಡ್ಬೋದು, ನಾವು ಕ್ಯಾನ್ಸಲ್ ಕೂಡ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಇವಾಗ ಇನ್ನೊಂದು ವಾರದೊಳಗಡೆ ನಾವು ಅರ್ಜಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆನ್ಲೈನಲ್ಲೂ ಕೂಡ ಮಾಡ್ಬೋದು, ಆಫ್ಲೈನಲ್ಲೂ ಕೂಡ ಮಾಡ್ಬೋದು, ಮತ್ತು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಆ ರೀತಿ ಅಪ್ಲಿಕೇಶನ್ ಏನಾದರೂ ಲಾಂಚ್ ಮಾಡಿದ್ರು ಅಂತಂದರೆ ಮೊಬೈಲಲ್ಲೇ ಬಂದು 5 ನಿಮಿಷ ಫಿಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರ ಅಪ್ಲಿಕೇಶನ್ ಲಾಂಚ್ ಆಗಲಿಲ್ಲ ಅಂತಂದರೆ ಬಹುಶಃ ಅವರು ಅಪ್ಲಿಕೇಶನ್ಗಳನ್ನ ಏನು ಆಫ್ಲೈನಲ್ಲಿ ಕೊಡ್ತಾರಲ್ಲ ಅದನ್ನು ನೀವು ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಆನ್ಲೈನು ಮೊಬೈಲ್ ಆ್ಯಪ್ ಅಂತಂದರೆ ಸೇಮ್ ಎರಡೂ ಒಂದೇ, ಸಿಮಿಲರ್ ಇರುತ್ತೆ. ಅಪ್ಲಿಕೇಶನಲ್ಲೇ ನೀವು ಫಾರ್ಮ್ನ ಫಿಲ್ ಮಾಡ್ಕೊಂಡು ಅವರೇ ಹೊಟ್ಟೋಗ್ಬಿಡ್ತಾರೆ. ಇಲ್ಲ ಅಂತಂದರೆ ಅದಾಗಲಿಲ್ಲ ಅಂತಂದರೆ ಆಫ್ಲೈನಲ್ಲಿ ಫಾರ್ಮ್ ಕೊಡ್ತಾರೆ, ನೀವು ಅದನ್ನು ಫಿಲ್ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರು ಹೋಗ್ತಾರೆ, ನಾವು ಇಂಥ ದಿನ ಬರ್ತೀವಿ ಅಷ್ಟರಲ್ಲಿ ಫಿಲ್ ಮಾಡಿರಿ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಅದರಲ್ಲಿ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಅವ್ರನ್ನ ಕೇಳ್ಕೊಂಡ್ರೆ ಅವರು ಕೂಡ ತಿಳಿಸ್ತಾರೆ. ಸೊ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟಾಗಿ ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ಏನು ಗೃಹಲಕ್ಷ್ಮಿ ಯೋಜನಾ ಹಣ ಬರ್ತಾ ಇದೆಯಲ್ಲ, ಸೊ ಇದಕ್ಕೂ ಏನೂ ತೊಂದರೆ ಇರಲ್ಲ. ಗೃಹಲಕ್ಷ್ಮಿ ಹಣ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ, ಪರಿಷ್ಕರಣೆ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮಧ್ಯದಲ್ಲಿ ಯಾರೆಲ್ಲ ಅನರ್ಹರಿದ್ದಾರೆ ಅವ್ರದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ಹಣ ಬರೋಕ್ಕೇನೂ ತೊಂದರೆ ಆಗಲ್ಲ. ಇವಾಗ 31ನೇ ಕಂತಿನ ಹಣ ಇನ್ನೂ ಬಂದಿಲ್ಲಲ್ಲ, ಕೆಲವೊಬ್ಬೊಬ್ರಿಗೆ ಅನ್ನಿಸ್ಬೋದು ಈ ಪರಿಷ್ಕರಣೆಗೋಸ್ಕರ ಈ ಹಣನ ತಡೆ ಹಿಡಿದಿದ್ದಾರೆ, ಅದಕ್ಕೋಸ್ಕರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಅವ್ರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪರಿಷ್ಕರಣೆಗೂ ಮತ್ತು ಹಣ ರಿಲೀಸ್ಗೂ ಏನೂ ಸಂಬಂಧ ಇಲ್ಲ, ಹಣ ಅದ್ರ ಪಾಡಿಗೆ ಅದು ಬರುತ್ತೆ, ನಾವು ಪರಿಷ್ಕರಣೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೇಮ್ ಹೇಗೆ ಗೃಹ ಜ್ಯೋತಿಗೆ ಯಾವ ರೀತಿ ಈಗ ಅಪ್ಲಿಕೇಶನ್ಗಳನ್ನ ಹಾಕೋತಾ ಇದ್ದಾರೆ, ನಿಮ್ಮ ಮನೆ ಹತ್ರನೇ ನಿಮ್ಮ ಸೆಸ್ಕಾಮ್ ಆಗಿದ್ರೆ ಈ ಥರ ಹೆಸ್ಕಾಮ್ ಆಗಿದ್ರೆ ಎಸ್ಕಾಮು, ಸೊ ಈ ರೀತಿ ಅಧಿಕಾರಿಗಳು ನಿಮ್ಮ ಮನೆ ಹತ್ರನೇ ಬಂದು ಅಪ್ಲಿಕೇಶನ್ಗಳನ್ನ ಹಾಕೊಂಡು ಹೋಗ್ತಾರಲ್ಲ, ಸೊ ಇದು ಕೂಡ ಅದೇ ಥರ ಸೇಮು. ನೀವು ಎಲ್ಲೂ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೋದಿರಲ್ಲ. ನೀವೀಗ ಕರ್ನಾಟಕವನ್ಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ನಾವು ಕೆಲಸ ಬಿಟ್ಟು ಹೋಗಬೇಕು, ಮೊದಲು ಕೊಡ್ತಿದ್ದೆ ಚೆನ್ನಾಗಿತ್ತು, ಇವಾಗ ಈ ಥರ ಎಲ್ಲ ಮಾಡಿದರು, ಸೊ ಅದೇ ರೀತಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಜನಗಳು 100 ಮಾತಾಡೋದು ಸಹಜನೇ.
ಬಟ್ ಇದು ಅದಕ್ಕೋಸ್ಕರನೇ ಗೃಹಲಕ್ಷ್ಮಿಯರಿಗೆ ತೊಂದರೆ ಆಗಬಾರ್ದು ಯಾವುದೇ ರೀತಿ ಅಂತ ಹೇಳ್ಬಿಟ್ಟು ಈ ಥರ ಡಿಸಿಷನ್ನ ತೊಗೊಂಡು ತಿಳಿಸಿರುವಂಥದ್ದು. ಅಪ್ಲಿಕೇಶನ್ಗಳು ಇನ್ನು 1 ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಆಧಾರ್ ಕಾರ್ಡು ಮತ್ತು ಕಂಪಲ್ಸರಿಯಾಗಿ ವೋಟರ್ ಐ ಡಿ ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನಿಮ್ಮ ವೋಟರ್ ಐ ಡಿ, ಆಧಾರ್ ಕಾರ್ಡು, ಹಾಗೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಜೊತೆಗೆ ರೇಷನ್ ಕಾರ್ಡು, ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇದ್ದರೆ ಅಪ್ಲಿಕೇಶನ್ನ ಅಪ್ಲಿಕೇಶನ್ನ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಇಮಿಡಿಯೇಟಾಗಿ ಅವರೇ ಫಿಲ್ ಮಾಡ್ಕೋತೀವಿ ಅಲ್ಲಿ ಅಂತಂದರೆ ಒಬ್ಬೊಬ್ಬರು ಮನೆ ಅಂತಂದ್ರೆ ಒಂದು 5 ನಿಮಿಷ ಆಗುತ್ತೆ. ಹಾಕೋಬೋದು ಅಥವಾ ನಿಮಗೆ ಕೊಟ್ಟು ಹೋಗ್ಬೋದು. ಸೊ ಬಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ತಿಳಿಸ್ತೀನಿ. ಇವತ್ತು ಇಷ್ಟು ಲೇಟೆಸ್ಟಾಗಿ ಮಾಹಿತಿ ಬಂದಿದೆ. ನಾನು ಆ ಲಿಂಕನ್ನು ಕೂಡ ಪೇಸ್ಟ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಹೋಗಿ ಚೆಕ್ಔಟ್ ಮಾಡಿ ನಿಮಗೆ ಫೇಕ್ ಅನಿಸಿದರೆ. ಸೊ ಅಷ್ಟೇ, ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.